ಮಲೆನಾಡಿನ ಸುಂದರವಾದ ಪ್ರಾಕೃತಿಕ ಸೊಬಗಿನಿಂದ ಕಂಗೊಳಿಸುತ್ತಿರುವ ಸ್ಥಳವೇ ತೀರ್ಥಹಳ್ಳಿ. ಇಲ್ಲಿ ಮಾರ್ಗಶಿರ ಮಾಸದಲ್ಲಿ ನಡೆಯುವ ಎಳ್ಳಮವಾಸೆ ಜಾತ್ರೆಗಾಗಿ ಸುತ್ತಮುತ್ತಲಿನ ಜಿಲ್ಲೆಯ ಜನರು ಕಾದು ಕುಳಿತಿರ್ತಾರೆ. ಇದೀಗ ತೀರ್ಥಹಳ್ಳಿಯಲ್ಲಿ ಜಾತ್ರೆಯ ಸಂಭ್ರಮ ಮನೆ ಮಾಡಿದೆ. ಮಲೆನಾಡು ಭಾಗದಲ್ಲಿ ನಡೆಯುವಂತಹ ಒಂದೊಂದು ಜಾತ್ರೆ ಹಬ್ಬಕ್ಕೆ ತನ್ನದೇ ಆದ ಮಹತ್ವವಿದೆ. ಅದೇ ರೀತಿ ಈ ತೀರ್ಥಹಳ್ಳಿಯ ಪುರಾಣ ಪ್ರಸಿದ್ಧ ಶ್ರೀರಾಮೇಶ್ವರ ದೇವರ ಎಳ್ಳಮವಾಸೆ ಜಾತ್ರೆ ಕೂಡ. ಮಾರ್ಗಶಿರ ಮಾಸದ ಮೊದಲ ಹೊಸ ಚಂದ್ರದಿನ ಆರಂಭವಾಗೋ ಜಾತ್ರೆ ಸಿಕ್ಕಾಪಟ್ಟೆ ಫೇಮಸ್. 3 ದಿನಗಳ ಕಾಲ ಜಾತ್ರೆಯಲ್ಲಿ ಭಕ್ತರು ಮಿಂದೇಳ್ತಾರೆ. ರಾಮೇಶ್ವರ ಸನ್ನಿಧಿಯಲ್ಲಿ ಎಳ್ಳು ಅಮಾವಾಸ್ಯೆ ಜಾತ್ರೆ. 3 ದಿನ ಹಬ್ಬದ ಸಡಗರ, ಭಕ್ತರ ದಾಂಗುಡಿ. 3 ದಿನ ನಡೆಯುವ ರಾಮೇಶ್ವರ ಜಾತ್ರೆಯಲ್ಲಿ ಅಪಾರ ಭಕ್ತರು ಸೇರ್ತಾರೆ. ಇಲ್ಲಿ ಹಲವಾರು ರುಚಿಯಾದ ಭಕ್ಷ್ಯಗಳು, ಮನರಂಜನಾ ಚಟುವಟಿಕೆಗಳು, ಆಟಿಕೆಗಳನ್ನ ಕಾಣಬಹುದು. ಉತ್ಸವದ ಮೊದಲನೆಯ ದಿನ ರಾಮೇಶ್ವರ ದೇವಾಲಯದಲ್ಲಿ ಉತ್ಸವ ಮೂರ್ತಿಯನ್ನ ಸಡಗರದಿಂದ ತುಂಗಾ ನದಿಯ ಬಳಿ ಇರುವ ಪರಶುರಾಮ ತೀರ್ಥಕ್ಕೆ ತಂದು ಪುಣ್ಯಾಭಿಷೇಕವನ್ನು ಆಚರಿಸಲಾಗುತ್ತೆ. ನಂತರ ನೆರೆದಿರುವ ಭಕ್ತಾದಿಗಳು ತುಂಗೆಯ ಪವಿತ್ರ ನೀರಿನಲ್ಲಿ ಪುಣ್ಯ ಸ್ನಾನ ಮಾಡ್ತಾರೆ. 2ನೇ ದಿನದಂದು ತೇರನ್ನ ಎಳೆಯಲಾಗುತ್ತೆ. ಕೊನೆಯ ದಿನ ಉತ್ಸವ ಮೂರ್ತಿಯನ್ನ ತುಂಗಾ ನದಿಯಲ್ಲಿ ತೆಪ್ಪದ ಮೂಲಕ ಕುರುವಳ್ಳಿ ಎಂಬಲ್ಲಿಗೆ ತೆಗೆದುಕೊಂಡು ಹೋಗಲಾಗುತ್ತದೆ. ತೀರ್ಥಸ್ಥಾನದ ಒಂದು ಏನು ಪವಿತ್ರತೆ ಅಂತ ನಾವು ಹೇಳ್ತೀವಿ, ಎಲ್ಲ ಒಂದು ಪಾಪಗಳೆಲ್ಲ ವಿನಾಶವಾಗ್ಲಿ ಒಂದು ಸ್ನಾನ ಆದ್ಮೇಲೆ ಅನ್ನೋದು. ಅದೇ ಒಂದು ಸ್ನಾನ ಆದ್ಮೇಲೆ ಒಂದು ಪಾಪಗಳೆಲ್ಲ ವಿನಾಶಗಳು ನಮ್ಮ ನಾಗರಿಕರಿಗೂ ಆಗ್ಲಿ ನಾಡಿಗೂ ಆಗ್ಲಿ ಅಂತ ನಾನು ಭಾವಿಸ್ತೇನೆ. ರಾಮೇಶ್ವರ ಜಾತ್ರೆಗೆ ಒಂದು ಇತಿಹಾಸ ಇದೆ. ಹಿಂದೆ ಜಮದಗ್ನಿ ಋಷಿಯ ಆದೇಶದಂತೆ ಅವರ ಮಗನಾದ ಪರಶುರಾಮ ತನ್ನ ಕೊಡಲಿಯಿಂದ ತಾಯಿಯ ಶಿರವನ್ನ ಕತ್ತರಿಸುತ್ತಾನೆ. ನಂತರ ಕೊಡಲಿಗೆ ಅಂಟಿದ ರಕ್ತದ ಕಲೆಯನ್ನ ತೊಳೆಯಲು ಹಲವಾರು ನದಿಗಳ ಬಳಿ ಹೋದಾಗ ಎಳ್ಳಷ್ಟು ಗಾತ್ರದ ರಕ್ತದ ಕಲೆಯೂ ಹೋಗಲ್ಲ. ಬಳಿಕ ತೀರ್ಥಹಳ್ಳಿಯ ಈ ಸ್ಥಳಕ್ಕೆ ಬಂದಾಗ ಪರಶುರಾಮನ ಕೊಡಲಿ ಕೊಳದೊಳಗೆ ಬೀಳುತ್ತೆ. ಆಗ ಕೊಡಲಿಯಲ್ಲಿ ಇದ್ದ ರಕ್ತದ ಕಲೆಗಳು ಮಾಯವಾಗುತ್ತದೆ. ಇದರಿಂದ ಪರಶುರಾಮನ ಮಾತೃಹತ್ಯ ದೋಷ ತೊಳೆದು ಹೋಯಿತು ಅನ್ನುವಂತಹ ಪ್ರತೀತಿ ಇದೆ. ಹೀಗಾಗಿಯೇ ತುಂಗಾ ನದಿಯಲ್ಲಿ ಸ್ನಾನ ಮಾಡಿದ್ರೆ ಸರ್ವ ಪಾಪಗಳು ಕಳೆಯುತ್ತೆ ಅನ್ನೋದು ಜನರ ನಂಬಿಕೆ. ದೇವಾಲಯದ ಬಳಿಯೇ ಪರಶುರಾಮ ತೀರ್ಥವನ್ನು ಕೂಡ ಕಾಣಬಹುದಾಗಿದೆ. ರಾಮೇಶ್ವರದಲ್ಲಿ ಇರುವ ಶಿವಲಿಂಗವನ್ನ ಸ್ವತಃ ಪರಶುರಾಮನೇ ಪ್ರತಿಷ್ಠಾಪಿಸಿದ ಎನ್ನಲಾಗಿದೆ. ಪರಶುರಾಮರು ಸ್ವತಃ ರಾಮೇಶ್ವರ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡಿ ರಾಮೇಶ್ವರ ಅಂತ ನಾಮಾಂಕಿತ ಮಾಡಿ ಪೂಜೆ ಮಾಡಿ ಹೊರಟೋದು ಅಂತ ಪುರಾಣ ಕಥೆ. ಹಾಗಾಗಿ ಮಾರ್ಗಶಿರ ಬಹುಳ ಇದೇ ಅಮಾವಾಸ್ಯೆ ದಿವಸ ವಿಶೇಷವಾಗಿ ಅಲ್ಲಿ ಯಾರು ಸ್ನಾನ ಮಾಡ್ತಾರೋ ಅವ್ರು ಏನು ಸ್ನಾನ ಮಾಡಿದರೆ ಮಾತೃಹತ್ಯೆ ಮಾಡಿದಂತಹ ದೋಷ, ಕ್ಷತ್ರಿಯರನ್ನು ಸಂಹಾರ ಮಾಡಿದಂಥ ದೋಷ ಎಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳಿ ಸಾವಿರಾರು ಜನ ಭಕ್ತರು ಬಂದು ಆ ವಿಶೇಷ ದಿವಸದಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ರಾಮೇಶ್ವರನ ದರ್ಶನವನ್ನು ಪಡೆದು ಪುನೀತರಾಗ್ತಾರೆ ಅಂತ. ಒಟ್ನಲ್ಲಿ ಇಂದಿನಿಂದ 3 ದಿನಗಳ ಕಾಲ ನಡೆಯುವ ತೀರ್ಥಹಳ್ಳಿಯ ಪ್ರಸಿದ್ಧ ಎಳ್ಳು ಅಮಾವಾಸ್ಯೆಯ ಜಾತ್ರೆಯಲ್ಲಿ ಸಡಗರ ಮನೆ ಮಾಡಿದೆ. ವಿನಯ್ ಪುರದಾಳು, ನ್ಯೂಸ್ 18 ಶಿವಮೊಗ್ಗ.